ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ದೇಶದ ರಾಜಕಾರಣದಲ್ಲಿ ಅತ್ಯಂತ ಕೆಟ್ಟ ಸಂಪ್ರದಾಯವನ್ನ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಮೈಗೂಡಿಸಿಕೊಂಡಿದ್ದಾವೆ. ಇನ್ಮುಂದೆ ಯಾರನ್ನ ಯಾರೂ ಕೂಡ ದೂಷಿಸೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಬಂದ್ರೆ ಆರ್ಥಿಕತೆಯನ್ನು ಹಾಳು ಮಾಡ್ತಾರೆ, ಅವರು ಫ್ರೀ ಕೊಡ್ತಾರೆ, ನಾವು ಸತ್ಯ ಹರಿಶ್ಚಂದ್ರರ ವಂಶಸ್ಥರು, ನಾವು ಬಂದ್ರೆ ಮಾತ್ರ ಯಾವುದನ್ನು ಫ್ರೀ ಕೊಡದೆ ದೇಶದ ಆರ್ಥಿಕತೆಯನ್ನು ಉನ್ನತವಾಗಿ ತೆಗೆದುಕೊಂಡು ಹೋಗ್ತೀವಿ. ಹೀಗೆಲ್ಲ ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೇಜ್ರಿವಾಲ್ ರಾತ್ರಿ ಒಂದು ಕೆಡ್ಡಾವನ್ನ ತೋಡಿದ್ರು. ಬಿಜೆಪಿಗರು ರಾತ್ರಿಯೇ ಹೋಗಿ ಅದನ್ನು ನೋಡಿದ್ರು. ಹೌದು, ಇಲ್ಲೊಂದು ಕೆಡ್ಡ ಇದೆ ಅಂತ ಅವರಿಗೆ ರಾತ್ರಿಯೇ ಕಂಡಿತ್ತು. ಆದರೆ ಬಿಜೆಪಿಗರು ಈಗ ಹಗಲು ಹೋಗಿ ಆ ಕೆಡ್ಡಕ್ಕೆ ಬಿದ್ದಿದ್ದಾರೆ. ಕೇಜ್ರಿವಾಲ್ ತೋಡಿದಂತಹ ಕೆಡ್ಡಕ್ಕೆ ಹಗಲು ಬೀಳುವಂತಹ ಕೆಲಸವನ್ನ ಬಿಜೆಪಿಗರು ಮಾಡಿದ್ದಾರೆ. ನಿಮಗೊಂದು ಗೊಂದಲ ಆಗ್ತಾ ಇರಬಹುದು, ಏನು ಪೀಠಿಕೆ ಹಾಕ್ತಾ ಇದ್ದಾನೆ, ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ, ಏನು ಅರ್ಥ ಆಗ್ತಾ ಇಲ್ಲ ಅಂತ. ಮಿತ್ರರೇ, ದೆಹಲಿ ಚುನಾವಣೆ ವಿಚಾರದಲ್ಲಿ ಬಿಜೆಪಿ ಅತ್ಯಂತ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದೆ. ಇತರರಂತೆ ನಾವು ಕೂಡ ನಾವೇನು ಭಿನ್ನರಲ್ಲ. ಅವ್ರು ಹೇಗೆ ಅಧಿಕಾರಕ್ಕೋಸ್ಕರವಾಗಿ ಹೇಸಿಗೆ ತಿನ್ನೋದಕ್ಕೂ ಕೂಡ ಹಿಂದೇಟು ಹಾಕೋದಿಲ್ವೋ, ನಾವು ಕೂಡ ಅವರಂತೆಯೇ ಅಂತ ಬಿಜೆಪಿಯವರು ಸಾಬೀತು ಮಾಡಿದ್ದಾರೆ. ಬಿಜೆಪಿಗರು ಕೊಟ್ಟಂತಹ ಗ್ಯಾರಂಟಿಗಳು ಕೇಜ್ರಿವಾಲ್ ಗ್ಯಾರಂಟಿಗಳನ್ನ ನಾಮಾವಶೇಷ ಮಾಡಿಬಿಟ್ಟಿದೆ. ಕೇಜ್ರಿವಾಲ್ ಗ್ಯಾರಂಟಿಗಳು ಬಿಜೆಪಿಯ ತಕ್ಕಡಿಯ ಮುಂದೆ ತೂಗೋದಕ್ಕೆ ಇಲ್ಲ. ಆ ಪ್ರಮಾಣದಲ್ಲಿ ಬಿಜೆಪಿಗರು ಗ್ಯಾರಂಟಿಗಳ ಸುರಿಮಳೆಯನ್ನೇ ದೆಹಲಿಯಲ್ಲಿ ಗೈದಿದ್ದಾರೆ. ಹಾಗಾದ್ರೆ ಏನಿದು ವಿಚಾರ? ಬಿಜೆಪಿಗರು ಕೊಟ್ಟಂತಹ ಗ್ಯಾರಂಟಿಗಳು ಎಷ್ಟು? ಯಾಕೋಸ್ಕರವಾಗಿ ದೆಹಲಿಯಲ್ಲಿ ಈ ಪರಿ ಗ್ಯಾರಂಟಿಗಳನ್ನ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಕೊಡ್ತಾ ಇದ್ದಾವೆ? ದೆಹಲಿಯ ಆರ್ಥಿಕ ಪರಿಸ್ಥಿತಿ ಏನಿದೆ? ಹಾಗೆ ದೆಹಲಿಯ ಚುನಾವಣೆಯಲ್ಲಿ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಬಹುದು? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಫೆಬ್ರವರಿ 5ನೇ ತಾರೀಕು ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ರಾಷ್ಟ್ರ ರಾಜಧಾನಿ ದೆಹಲಿಯ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಫೆಬ್ರವರಿ 8ನೇ ತಾರೀಕು ರಿಸಲ್ಟ್ ಬರುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಆಮ್ ಆದ್ಮಿ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ. ಅದು ಕೂಡ ಅಭೂತಪೂರ್ವ ಜಯವನ್ನು ದಾಖಲಿಸಿ ಅವರು ಅಧಿಕಾರವನ್ನು ಹಿಡಿದಿದ್ದಾರೆ. ಕ್ಲೀನ್ ಸ್ವೀಪ್ ಮಾಡೇ ಅವರು ಅಧಿಕಾರವನ್ನು ಹಿಡಿದಿರುವಂತಹದ್ದು. ಆದ್ರೆ ಈ ಬಾರಿ ಕೇಜ್ರಿವಾಲ್ಗೆ ಏನ್ ಅನ್ನಿಸ್ತಾ ಇದೆ, ಅಷ್ಟು ಈಸಿ ಇಲ್ಲ. 2015 ಮತ್ತು 2020ರಲ್ಲಿ ಸಿಕ್ಕಂತಹ ಜಯ 2025ರಲ್ಲಿ ಸಿಗುವಂತಹದ್ದು ಕಷ್ಟ ಇದೆ. ಇದು ಕೇಜ್ರಿವಾಲ್ಗೂ ಗೊತ್ತಾಗಿತ್ತು. ಹೀಗಾಗಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಗೆ ಸಿದ್ಧತೆಯನ್ನು ಆರಂಭಿಸಿದ್ರು. ಅವರು ನಿರಂತರವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಆದ್ರೆ ಕೇಜ್ರಿವಾಲ್ಗೆ ಇನ್ನೊಂದೇನು ಗೊತ್ತಿತ್ತು, ಕೇವಲ ಪ್ರಯತ್ನಗಳನ್ನ ಮಾಡಿದ್ರೆ ದೆಹಲಿಯನ್ನ ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏನಾದರೂ ಫ್ರೀ ಕೊಡಬೇಕು, ಜನರಿಗೆ ಫ್ರೀ ಆಫರ್ ಮಾಡಿದ್ದೇ ಆದ್ರೆ ನಮಗೆ ವೋಟ್ ಬರುತ್ತೆ ಹೀಗಂತ ಕೇಜ್ರಿವಾಲ್ ಅರಿತುಕೊಂಡಿದ್ರು. ಹೀಗಾಗಿ ಅವರು ಕೆಲವೊಂದಷ್ಟು ಫ್ರೀ ಸ್ಕೀಮ್ಗಳನ್ನು ಘೋಷಣೆ ಮಾಡಿದ್ರು. ಮುಖ್ಯವಾಗಿ ನಾವೇನಾದರೂ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ದೆಹಲಿಯಲ್ಲಿರುವಂತಹ ಎಲ್ಲಾ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು 2100 ರೂಪಾಯಿ ಅಕೌಂಟ್ಗೆ ಹಾಕ್ತೀವಿ ಹೀಗಂತ ಮೊದಲನೇ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು. ಜೊತೆಗೆ ಎಲ್ಲಾ ವೃದ್ಧರಿಗೂ ಕೂಡ, ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆಯನ್ನ ಕೊಡಿಸ್ತೀವಿ. ಅರ್ಚಕರಿಗೆಲ್ಲ 18,000 ರೂಪಾಯಿ ಪ್ರತಿ ತಿಂಗಳು ಗೌರವಧನವನ್ನ ಕೊಡ್ತೀವಿ. ಹೀಗೆ ಕೇಜ್ರಿವಾಲ್ ಒಂದಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಅದಾಗ್ತಿದ್ದ ಹಾಗೆ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು, ಅವರು ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಸ್ವತಃ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ನಾವೇನಾದರೂ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಪ್ರತಿ ತಿಂಗಳು ಮಹಿಳೆಯರಿಗೆ 2500 ರೂಪಾಯಿ ಕೊಡ್ತೀವಿ. ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದ್ರೆ ಕೇವಲ 2100 ರೂಪಾಯಿ ಕೊಡ್ತಾರೆ. ನಾವು ಅಧಿಕಾರಕ್ಕೆ ಬಂದ್ರೆ 2500 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಮಿತ್ರರೇ, ಇದನ್ನೆಲ್ಲ ಬಿಜೆಪಿಯವರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯವರ ತಂತ್ರಗಾರಿಕೆ ಏನು. ಬೇರೆಲ್ಲಾ ರಾಜಕೀಯ ಪಕ್ಷಗಳು ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದನ್ನ ಬಿಜೆಪಿಗರು ಕಾಯ್ತಾ ಇರ್ತಾರೆ. ಅವರೆಲ್ಲ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಕ್ಕೆ ಕೌಂಟರ್ ಆಗಿ ಇವರೊಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಇವರು ಅದಕ್ಕೆ ಘೋಷಣಾ ಪತ್ರ ಅಂತ ಕರೀತಾರೆ. ಈಗ ದೆಹಲಿಯಲ್ಲಿ ಆಗಿರೋದು ಕೂಡ ಇದೆ. ಆಮ್ ಆದ್ಮಿ ಪಕ್ಷ ಫ್ರೀ ಸ್ಕೀಮ್ಗಳನ್ನ ಘೋಷಣೆ ಮಾಡ್ತು, ಕಾಂಗ್ರೆಸ್ನವರು ಅದೇ ಮಾದರಿಯಲ್ಲಿ ನಡೆದ್ರು. ಈಗ ಬಿಜೆಪಿಗರು ಅದೆರಡನ್ನೂ ಮಿಶ್ರಣ ಮಾಡಿ ತಮ್ಮದೊಂದಷ್ಟು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಆದ್ರೆ ಮಿತ್ರರೇ, ವಿಚಾರ ಇದು ಯಾವುದೂ ಕೂಡ ಅಲ್ಲ. ಬಿಜೆಪಿಗರು ಇಷ್ಟು ದಿನ ಹೇಳ್ತಿರೋದೇನು, ಫ್ರೀ ಸ್ಕೀಮ್ ಕೊಡುವಂತಹದ್ದು ಈ ದೇಶದ ಆರ್ಥಿಕತೆಗೆ ಮಾರಕ ಆಗತ್ತೆ, ಈ ದೇಶದ ಆರ್ಥಿಕತೆಗೆ ಅದು ಪೂರಕವಾಗಿಲ್ಲ. ನಾವು ಇದೇ ರೀತಿಯಾಗಿ ಫ್ರೀ ಸ್ಕೀಮ್ಗಳನ್ನ ಕೊಟ್ಟಿದ್ದೆ ಆದ್ರೆ ಶ್ರೀಲಂಕಾ ರೀತಿಯಲ್ಲಿ ಭಾರತ ದಿವಾಳಿಯಾಗಿ ಹೋಗುತ್ತೆ. ಹೀಗೆ ಬಿಜೆಪಿಗರು ನಿರಂತರವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರೀ ಸ್ಕೀಮ್ಗಳನ್ನ ಟೀಕೆ ಮಾಡ್ತಾ ಇದ್ರು. ಗ್ಯಾರಂಟಿ ಯೋಜನೆಗಳಿಂದ ಈ ದೇಶಕ್ಕೆ ಹಾನಿಯಾಗುತ್ತೆ ಅಂತ ಸ್ವತಃ ಮೋದಿ ಅವರೇ ಹೇಳ್ತಾ ಇದ್ರು. ಆದ್ರೆ ದೆಹಲಿಯಲ್ಲಿ ಬಿಜೆಪಿಗರು ಕೊಟ್ಟಂತಹ ಗ್ಯಾರಂಟಿಗಳನ್ನ ನೋಡಿದ್ರೆ ಒಂದು ರೀತಿಯಲ್ಲಿ ಭಯ ಆಗುತ್ತೆ. ಈ ದೇಶ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ? ಯಾಕೆಂದ್ರೆ ಯಾರು ಕೂಡ ವಿಭಿನ್ನವಾಗಿ ಕಾಣಿಸ್ತಲೇ ಇಲ್ಲ. ಹೌದಪ್ಪ, ಈ ದೇಶದಲ್ಲಿ ಗ್ಯಾರಂಟಿಗಳು ಬೇಡ, ನಾವು ಗ್ಯಾರಂಟಿಗಳು ಹೊರತಾಗಿರುವಂತಹ ಅಂದ್ರೆ ಫ್ರೀ ಸ್ಕೀಮ್ಗಳನ್ನ ಕೊಡದಂತಹ ರಾಜಕೀಯ ಪಕ್ಷವನ್ನ ಆರಿಸಿಕೊಳ್ತೀವಿ ಅಂತಂದ್ರೆ ಜನರಿಗೆ ಆಪ್ಷನ್ನೇ ಇಲ್ಲ. ಈಗ ದೆಹಲಿಯ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಫ್ರೀ ಸ್ಕೀಮ್ಗಳನ್ನ ವಿರೋಧಿಸ್ತಾ ಇದ್ರಲ್ಲ ಅವ್ರು ಇಷ್ಟು ದಿನ ಬಿಜೆಪಿ ಪರವಾಗಿದ್ರು. ಈಗ ಅವರು ಬಿಜೆಪಿಗೆ ವೋಟ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಅರವಿಂದ್ ಕೇಜ್ರಿವಾಲೇ ವಾಸಿ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ಬಿಜೆಪಿಗರು ಮತ್ತು ಕಾಂಗ್ರೆಸ್ಸಿಗರು ಕೊಟ್ಟಂತಹ ಗ್ಯಾರಂಟಿಗಳಿಗಿಂತ ಕಡಿಮೆ ಗ್ಯಾರಂಟಿಗಳನ್ನ ಅರವಿಂದ್ ಕೇಜ್ರಿವಾಲ್ ಕೊಟ್ಟಿದ್ದಾರೆ. ಅಂತಹ ಪರಿಸ್ಥಿತಿಯನ್ನ ಬಿಜೆಪಿಗರು ದೆಹಲಿಯಲ್ಲಿ ನಿರ್ಮಾಣ ಮಾಡಿಟ್ಟಿದ್ದಾರೆ. ಹಾಗಾದ್ರೆ ಬಿಜೆಪಿಗರು ಕೊಟ್ಟಂತಹ ಗ್ಯಾರಂಟಿ ಏನು ಕೇಳ ದೆಹಲಿಯಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಪ್ರತಿ ತಿಂಗಳು ಮಹಿಳೆಯರಿಗೆ 2500 ರೂಪಾಯಿ ಕೊಡ್ತೀವಿ. ಇದಕ್ಕೆ ಮಹಿಳಾ ಸಮೃದ್ಧಿ ಅಂತ ಹೆಸರು ಕೊಡಲಾಗಿದೆ. ಕಾಂಗ್ರೆಸ್ನವರು
ಪ್ಯಾರಿ ದೀದಿ ಎನ್ನುವಂತ ಹೆಸರಿನಲ್ಲಿ 2500 ರೂಪಾಯಿ ಘೋಷಣೆಯನ್ನ ಮಾಡಿದ್ದಾರೆ. ಹಾಗೆ ಅರವಿಂದ್ ಕೇಜ್ರಿವಾಲ್ 2100 ರೂಪಾಯಿ ಕೊಡ್ತೀವಿ, ಇದನ್ನ ಮಹಿಳಾ ಸಮ್ಮಾನ್ ಅಂತ ಅರವಿಂದ್ ಕೇಜ್ರಿವಾಲ್ ಕರೆದಿದ್ದಾರೆ. ಬಿಜೆಪಿಗರ ಗ್ಯಾರಂಟಿ ಇಷ್ಟಕ್ಕೆ ನಿಲ್ಲೋದಿಲ್ಲ. ದೆಹಲಿಯಲ್ಲಿ ಮಹಿಳೆ ಗರ್ಭ ಧರಿಸುತ್ತಿದ್ದಂತೆ, ಅಂದ್ರೆ ಗರ್ಭಿಣಿ ಆಗ್ತಿದ್ದಂತೆ ಆಕೆಗೆ 21,000 ರೂಪಾಯಿ ಕೊಡ್ತೀವಿ. ಹಾಗೆ ದೆಹಲಿಯ ಬಡ ಕುಟುಂಬಗಳಿಗೆ ಪ್ರತಿ ತಿಂಗಳು 500 ರೂಪಾಯಿಗೆ ಸಿಲಿಂಡರ್ ಕೊಡ್ತೀವಿ. ಇಷ್ಟು ಮಾತ್ರ ಅಲ್ಲ, ಹೋಲಿ ಮತ್ತು ದೀಪಾವಳಿಗೆ 2 ಸಿಲಿಂಡರ್ಗಳನ್ನು ಫ್ರೀಯಾಗಿ ಕೊಡ್ತೀವಿ, ಒಂದೊಂದು ಹಬ್ಬಕ್ಕೆ ಒಂದೊಂದು ಸಿಲಿಂಡರ್ ಫ್ರೀ ಅಂತ ಕೊಡ್ತೀವಿ ಅಂತ ಬಿಜೆಪಿಗರು ಘೋಷಣೆ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ ಮಿತ್ರರೇ, ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಿದ್ದಂತೆ ಮೊದಲ ಕ್ಯಾಬಿನೆಟ್ ಸಭೆಯಲ್ಲೇ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಜಾರಿಗೆ ತರ್ತೀವಿ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ 5 ಲಕ್ಷ ರೂಪಾಯಿಯ ಆರೋಗ್ಯ ವಿಮೆಯನ್ನು ಕೊಡ್ತೀವಿ. ಹಾಗೆ ಸೀನಿಯರ್ ಸಿಟಿಸನ್ಸ್ಗೆ 10 ಲಕ್ಷ ಮೊತ್ತದ ಆರೋಗ್ಯ ವಿಮೆಯನ್ನು ಕೊಡ್ತೀವಿ. ಜೊತೆಗೆ ದೆಹಲಿಯ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ OPD ಸೇವೆಯನ್ನು ಫ್ರೀಯಾಗಿ ಕೊಡಲಾಗುತ್ತೆ, ಅಂದರೆ ಸೀನಿಯರ್ ಸಿಟಿಸನ್ಸ್ಗೆ. ಹಾಗೆ ಕೆಲವೊಂದಷ್ಟು ಟೆಸ್ಟ್ಗಳನ್ನು ಫ್ರೀಯಾಗಿ ಮಾಡಿಸಲಾಗುತ್ತೆ ಹೀಗಂತ ಘೋಷಣೆ ಮಾಡಲಾಗಿದೆ. ಜೊತೆಗೆ ಹಿರಿಯ ನಾಗರಿಕರ ಪೆನ್ಷನ್ ಸ್ಕೀಮ್ ಈಗೇನು 2,000 ರೂಪಾಯಿಯನ್ನು ಕೊಡಲಾಗ್ತಾ ಇದೆ, ಇದನ್ನು ನಾವು 2,500 ರೂಪಾಯಿಗೆ ಏರಿಕೆ ಮಾಡ್ತೀವಿ. ಹಾಗೆ 70 ವರ್ಷ ದಾಟಿದಂತಹ ವೃದ್ಧರಿಗೆ ಈಗ 2,500 ರೂಪಾಯಿ ಪ್ರತಿ ತಿಂಗಳು ಕೊಡಲಾಗ್ತಾ ಇದೆ, ಇದನ್ನು ನಾವು 3,000 ರೂಪಾಯಿಗೆ ಏರಿಕೆ ಮಾಡ್ತೀವಿ. ಹಾಗೆ ದೆಹಲಿಯಲ್ಲಿರುವಂತಹ ಸ್ಲಮ್ಗಳಲ್ಲಿ ಅಟಲ್ ಕ್ಯಾಂಟೀನ್ ವ್ಯವಸ್ಥೆಯನ್ನು ಜಾರಿಗೆ ತರ್ತೀವಿ. ಈ ಮೂಲಕವಾಗಿ ಬಡ ಜನರಿಗೆ ಕೇವಲ 5 ರೂಪಾಯಿಗೆ ಹೊತ್ತಿನ ಊಟವನ್ನು ಕೊಡ್ತೀವಿ ಅಂತ ಬಿಜೆಪಿಗರು ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇಂದಿರಾ ಕ್ಯಾಂಟೀನ್ ಅನ್ನು ಜಾರಿಗೆ ತಂದಿದ್ರಲ್ಲ, ಅದೇ ಮಾದರಿಯಲ್ಲಿ ದೆಹಲಿಯಲ್ಲಿ ನಾವು ಅಟಲ್ ಕ್ಯಾಂಟೀನ್ ವ್ಯವಸ್ಥೆಯನ್ನು ಜಾರಿಗೆ ತರ್ತೀವಿ ಅಂತ ಬಿಜೆಪಿಗರು ಘೋಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಜೆಪಿಗರು ಮಾಡಿದಂತಹ ಇನ್ನೊಂದು ಘೋಷಣೆ ಏನು ಕೇಳಿದ್ರೆ, ಈಗ ದೆಹಲಿಯಲ್ಲಿ ಏನು ವೆಲ್ಫೇರ್ ಸ್ಕೀಮ್ಗಳಿದೆಯಲ್ಲ, ಅರವಿಂದ್ ಕೇಜ್ರಿವಾಲ್ ಕೆಲವೊಂದಷ್ಟನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರಲ್ಲ, 200 ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡ್ತಾ ಇದ್ದಾರೆ, ಪ್ರತಿ ತಿಂಗಳು 20,000 ಲೀಟರ್ ನೀರನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದೆಲ್ಲ ಸ್ಕೀಮ್ಗಳನ್ನು ನಾವು ಹಾಗೆ ಮುಂದುವರಿಸ್ತೀವಿ ಅಂತ ಬಿಜೆಪಿಗರು ಘೋಷಣೆ ಮಾಡಿದ್ದಾರೆ. ಯಾವಾಗ ಬಿಜೆಪಿಗರ ಈ ಗ್ಯಾರಂಟಿ ಯೋಜನೆಗಳು ಹೊರಬಂತೋ ತಕ್ಷಣ ಅರವಿಂದ್ ಕೇಜ್ರಿವಾಲ್ ಒಂದು ಪ್ರೆಸ್ ಮೀಟ್ ಮಾಡಿ ಇದರ ಬಗ್ಗೆ ಕಿಡಿಕಾರಿದ್ದಾರೆ. ಕೇಜ್ರಿವಾಲ್ ಏನು ಹೇಳಿದ್ದಾರೆ ಗೊತ್ತಾ, ಅವರೊಂದು ಲಾ ಪಾಯಿಂಟ್ ಅನ್ನು ಹಾಕಿದ್ದಾರೆ, ಅದು ಸತ್ಯ ಅಂತ ಕೂಡ ಅನಿಸ್ತಾ ಇದೆ. ಯಾಕೆ ಗೊತ್ತಾ, ಕೇಜ್ರಿವಾಲ್ ಕೇಳ್ತಾ ಇದ್ದಾರೆ, ಇಷ್ಟು ದಿನ ನೀವು ಕೇಜ್ರಿವಾಲ್ ತಂದಂತಹ ಫ್ರೀ ಸ್ಕೀಮ್ಗಳು ಸರಿ ಇಲ್ಲ, ಇದೆಲ್ಲ ಆರ್ಥಿಕತೆಗೆ ಮಾರಕ, ಹೀಗೆಲ್ಲ ಹೇಳ್ತಾ ಇದ್ರಿ. ಈಗ ಅದೇ ಬಿಜೆಪಿಗರು ಘೋಷಣೆ ಮಾಡ್ತಾ ಇದ್ದಾರೆ, ದೆಹಲಿಯಲ್ಲಿ ನಾವೇನಾದ್ರೂ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಕೇಜ್ರಿವಾಲ್ ತಂದಂತಹ ಎಲ್ಲ ಯೋಜನೆಗಳನ್ನ ಮುಂದುವರಿಸ್ತೀವಿ, ಆ ಎಲ್ಲಾ ವೆಲ್ಫೇರ್ ಸ್ಕೀಮ್ಗಳು ಹಾಗೆ ಮುಂದುವರಿತವೆ ಅಂತ ಬಿಜೆಪಿಗರು ಘೋಷಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಕೇಜ್ರಿವಾಲ್ ತಂದಂತಹ ಎಲ್ಲಾ ಸ್ಕೀಮ್ಗಳು ಕೂಡ ಜನಪರವಾಗಿದೆ ಅಂತ ಅರ್ಥ ತಾನೆ, ಹೀಗಂತ ಕೇಜ್ರಿವಾಲ್ ಪ್ರಶ್ನೆ ಕೇಳಿದ್ದಾರೆ. ಮಿತ್ರರೇ, ಇದು ಸತ್ಯ ಅಲ್ವಾ? ಕೇಜ್ರಿವಾಲ್ ಕೇಳಿದ್ರಲ್ಲಿ ತಪ್ಪೇನಾದ್ರೂ ಇದೆಯಾ? ಯಾಕೆಂದ್ರೆ ಕೇಜ್ರಿವಾಲ್ ತಂದಂತಹ ಸ್ಕೀಮ್ಗಳು ಸರಿ ಇಲ್ಲ, ನಾವು ಅದಕ್ಕಿಂತ ಬೆಟರ್ ಸ್ಕೀಮ್ಗಳನ್ನು ತರ್ತೀವಿ ಅಂತಂದ್ರೆ ಓಕೆ. ಈಗ ಬಿಜೆಪಿಗರು ಹೇಳ್ತಾ ಇದ್ದಾರೆ, ಅವರು ತಂದಿದ್ದೆಲ್ಲವೂ ಸರಿಯಾಗಿದೆ, ನಾವು ಅದನ್ನು ಹಾಗೆ ಮುಂದುವರಿಸ್ತೀವಿ, ಜೊತೆಗೆ ಇನ್ನಷ್ಟು ಫ್ರೀ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮುಂದುವರೆದು ಕೇಜ್ರಿವಾಲ್ ಹೇಳ್ತಾರೆ, ಈ ಹಿಂದೆ ಫ್ರೀ ಸ್ಕೀಮ್ಗಳನ್ನು ವಿರೋಧಿಸ್ತಾ ಇದ್ರು, ಅದು ಈ ದೇಶಕ್ಕೆ ಮಾರಕ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಅವರೇ ಕೇಜ್ರಿವಾಲ್ ತಂದಂತಹ ಫ್ರೀ ಸ್ಕೀಮ್ಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಅವರ ಮ್ಯಾನಿಫೆಸ್ಟೋದಲ್ಲಿ ಅದನ್ನ ಘೋಷಣೆ ಮಾಡಿದ್ದಾರೆ. ಕೇಜ್ರಿವಾಲ್ ಮಾಡಿದಂತಹ ಕೆಲಸವನ್ನ ಮುಂದುವರಿಸ್ತೀನಿ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಕೇಜ್ರಿವಾಲ್ ಕೆಲಸವನ್ನ ನೀವು ಮಾಡೋದಾದ್ರೆ ನೀವ್ಯಾಕೆ ಅಧಿಕಾರಕ್ಕೆ ಬರಬೇಕು? ಕೇಜ್ರಿವಾಲ್ ಅವರೇ ದೆಹಲಿಯನ್ನ ಆಳೋದು ಉತ್ತಮ ಅಲ್ವಾ? ಕೇಜ್ರಿವಾಲ್ ಕೆಲಸವನ್ನ ಕೇಜ್ರಿವಾಲೇ ಮಾಡಿದ್ರೆ ಅತ್ಯುತ್ತಮ ಅಂತ ಅನಿಸೋದಿಲ್ವಾ? ಹೀಗಂತ ಅರವಿಂದ್ ಕೇಜ್ರಿವಾಲ್ ಬಿಜೆಪಿಗರಿಗೆ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿಯ ಕೌಂಟರ್ ಏನ್ ಗೊತ್ತಾ, ಅರವಿಂದ್ ಕೇಜ್ರಿವಾಲ್ ಅವರಿಗೆ ಫ್ರೀ ಸ್ಕೀಮ್ಗೂ ಜನಪರ ಇರುವಂತಹ ಸ್ಕೀಮ್ಗೂ ವ್ಯತ್ಯಾಸವೇ ಗೊತ್ತಿಲ್ಲ. ಬಿಜೆಪಿ ಯಾವತ್ತೂ ಕೂಡ ಜನಕಲ್ಯಾಣ ಯೋಜನೆಯನ್ನ ವಿರೋಧ ಮಾಡಿಲ್ಲ, ಆದ್ರೆ ಜನಕಲ್ಯಾಣ ಯೋಜನೆಯ ಹೆಸರಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಮಾಡ್ತಿರುವಂತಹ ಭ್ರಷ್ಟಾಚಾರವನ್ನ ವಿರೋಧ ಮಾಡ್ತಾ ಇತ್ತು. ಅರವಿಂದ್ ಕೇಜ್ರಿವಾಲ್ ಅವರು ಈ ಫ್ರೀ ಸ್ಕೀಮ್ ನ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ. ನಾವು ದೆಹಲಿಯಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ಕೊಡ್ತೀವಿ, ಹೀಗಂತ ಬಿಜೆಪಿಗರು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ ಆಯ್ತು, ಈ ದೇಶದ ರಾಜಕಾರಣ ಕಂಪ್ಲೀಟ್ ಆಗಿ ಫ್ರೀ ಕೊಡುವಂತಹ ರಾಜಕಾರಣಕ್ಕೆ ಶಿಫ್ಟ್ ಆಗೋಯ್ತು. ಮುಂದಿನ 10 ವರ್ಷಗಳ ಕಾಲ ಇದು ದೇಶಾದ್ಯಂತ ವಿಸ್ತರಣೆ ಆಗುತ್ತೆ. ಈಗ ದೆಹಲಿಯಲ್ಲಿ ಒಂದು ವೇಳೆ ಬಿಜೆಪಿ ಅಧಿಕಾರಕ್ಕೆ ಬಂತು ಅಂತ ತಿಳ್ಕೊಳ್ಳಿ, ದೆಹಲಿಯಲ್ಲಿ ಇವರು ಫ್ರೀ ಸ್ಕೀಮ್ಗಳನ್ನ ಜಾರಿಗೆ ತಂದ್ರು. ಈಗ ದೇಶದಲ್ಲಿ ಅತಿ ಹೆಚ್ಚು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಿರುವಂತಹದ್ದು ಯಾರು? ಬಿಜೆಪಿಗರು. ಅವರು ಸರಿಸುಮಾರು 18ರಿಂದ 19 ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ. ಈ ಫ್ರೀ ಸ್ಕೀಮ್ಗಳನ್ನ ಅಲ್ಲಿನ ಜನರು ಕೇಳ್ತಾರೆ. ನಾಳೆ ಉತ್ತರ ಪ್ರದೇಶದಲ್ಲಿ ಕೂಡ ಜನ ಡಿಮ್ಯಾಂಡ್ ಮಾಡ್ತಾರೆ, ದೆಹಲಿಯಲ್ಲಿ ಫ್ರೀ ಸಿಗ್ತಾ ಇದೆ, ನಿಮ್ಮದೇ ಸರ್ಕಾರ ಇದೆ, ನಮಗೂ ಕೂಡ ಕೊಡಿ, ನಾವೇನ್ ತಪ್ಪು ಮಾಡಿದೀವಿ ಅಂತ ಅವ್ರು ಕೇಳ್ತಾರೆ. ಹೀಗೆ ಒಂದೊಂದು ರಾಜ್ಯಕ್ಕೆ ಈ ಫ್ರೀ ಸ್ಕೀಮ್ಗಳು ವಿಸ್ತರಣೆ ಆಗ್ತಲೇ ಹೋಗುತ್ತೆ. ಜೊತೆಗೆ ಮುಂಬರುವಂತಹ ಎಲ್ಲಾ ಚುನಾವಣೆಯಲ್ಲೂ ಕೂಡ ಫ್ರೀ ಸ್ಕೀಮ್ಗಳಿಲ್ಲದೆ ಚುನಾವಣೆಯನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಈ ರಾಜಕೀಯ ಪಕ್ಷಗಳು ತಂದಿಟ್ಟಿದ್ದಾವೆ. ಯಾರು ಕೂಡ ಇದರಿಂದ ಹೊರತಾಗಿಲ್ಲ. ಇಷ್ಟು ದಿನ ಬಿಜೆಪಿಗರು ಇದು ಆರ್ಥಿಕತೆಗೆ ಹೊರೆ, ಆರ್ಥಿಕ ಅಧಪತನಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ಅವರು ಕೂಡ ಮೇಲಿಂದ ಮೇಲೆ ಫ್ರೀ ಕೊಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಹೀಗಾಗಿ ನೈತಿಕತೆ ಎಲ್ಲುಳಿತು. ಇದು ಹೇಗಾಗುತ್ತೆ ಅಂತಂದ್ರೆ, ಮುಂದಿನ 10 ವರ್ಷಗಳ ಕಾಲ ಈ ದೇಶದಲ್ಲಿ ಎಲ್ಲೇ ಚುನಾವಣೆ ನಡೆದ್ರೂ ಕೂಡ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಫ್ರೀ ಸ್ಕೀಮ್ಗಳನ್ನು ಘೋಷಣೆ ಮಾಡ್ತವೆ. ಅನಂತರ ಎಲ್ಲಾ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿಯು ಕೂಡ ಹದಗೆಟ್ಟು ಹೋಗುತ್ತೆ.
ಸಾಲದ ಮಡುವಿನಲ್ಲಿ ಎಲ್ಲಾ ರಾಜ್ಯಗಳು ಬಿದ್ದು ಹೋಗ್ತವೆ. ಅದರಲ್ಲೇನು ಯಾವುದೇ ಡೌಟ್ ಇಟ್ಕೋಬೇಡಿ. ಕರ್ನಾಟಕವೂ ಹೊರತಾಗಿರೋದಿಲ್ಲ, ಆಂಧ್ರ ಪ್ರದೇಶ ಹೊರತಾಗಿರೋದಿಲ್ಲ, ದೆಹಲಿಯೂ ಕೂಡ ಹೊರತಾಗಿರೋದಿಲ್ಲ. ಎಲ್ಲಾ ರಾಜ್ಯಗಳು ಕೂಡ ಆರ್ಥಿಕವಾಗಿ ಬಹಳ ದುಸ್ಥಿತಿಯನ್ನು ಎದುರಿಸ್ತವೆ. ಆಗ ಇದೇ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾವೆ ಗೊತ್ತಾ? ನಾವು ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಈ ಫ್ರೀ ಸ್ಕೀಮ್ಗಳನ್ನೆಲ್ಲ ರದ್ದು ಮಾಡಿ ರಾಜ್ಯವನ್ನ ಆರ್ಥಿಕ ಶಿಸ್ತಿನೆಡೆಗೆ ಕೊಂಡೊಯ್ತೀವಿ, ರಾಜ್ಯವನ್ನ ಅತಿ ಹೆಚ್ಚು ಆದಾಯ ಗಳಿಸುವಂತೆ ಮಾಡ್ತೀವಿ, ರಾಜ್ಯದಲ್ಲಿ ಆರ್ಥಿಕ ಶಿಸ್ತನ್ನ ಸ್ಥಾಪನೆ ಮಾಡ್ತೀವಿ, ಹೀಗಂತ ಘೋಷಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು 10 ವರ್ಷಗಳ ನಂತರ ಅಂದ್ರೆ ಫ್ರೀ ಕೊಡೋದು ಇವರೇ, ನಂತರ ಆರ್ಥಿಕ ಶಿಸ್ತಿನ ಪಾಠ ಮಾಡೋದು ಇವರೇ, ಇದರಿಂದ ರಾಜಕೀಯ ಲಾಭ ಆಗೋದು ಕೂಡ ಇವರುಗಳಿಗೆ. ಇದರ ನಡುವೆ ಮೂರ್ಖರಾಗಿದ್ಯಾರು ಹೇಳಿ? ಜನಸಾಮಾನ್ಯರು. ಇವರು ಕೊಟ್ಟಂತಹ ಫ್ರೀ ಯೋಜನೆಗಳು, ಟ್ಯಾಕ್ಸ್ ಹಾಕ್ತಾರೆ, ಟ್ಯಾಕ್ಸ್ ನ ಹಣವನ್ನ ಇನ್ಯಾವುದೋ ಮೂಲಕವಾಗಿ ಫ್ರೀ ಸ್ಕೀಮ್ ನ ಹೆಸರಿನಲ್ಲಿ ನಮಗೆ ಕೊಡ್ತಾರೆ, ಅದನ್ನ ನಂಬಿ ನಾವು ಅವ್ರಿಗೆ ಓಟ್ ಹಾಕ್ತೀವಿ, ಅಧಿಕಾರವನ್ನ ಅವರು ಅನುಭವಿಸಿ ದೇಶದ ತಲೆ ಮೇಲೆ ಚಪ್ಪಡಿ ಎಳಿತಾರೆ. ಮಿತ್ರರೇ, ದೆಹಲಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಿರೋದು ಯಾಕೆ? ದೆಹಲಿಯ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಒಮ್ಮೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಅವಾಗ ನಿಮಗೆ ಈ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ದೆಹಲಿ ಕಂಪ್ಲೀಟ್ ಆಗಿ ನಗರ ಪ್ರದೇಶವನ್ನೇ ಒಳಗೊಂಡಂತಹ ಒಂದು ಕೇಂದ್ರಾಡಳಿತ ಪ್ರದೇಶ. ಅಲ್ಲಿ ವಿಧಾನಸಭೆ ಅಸ್ತಿತ್ವದಲ್ಲಿದೆ, ಆದ್ರೆ ಅದು ಪೂರ್ಣ ಪ್ರಮಾಣದ ರಾಜ್ಯ ಅಲ್ಲ. ಆದ್ರೆ ದೆಹಲಿಯಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ, ಅಂದ್ರೆ ಆ ರಾಜ್ಯಕ್ಕೆ ಅತಿ ಹೆಚ್ಚು ಆದಾಯ ಇದೆ. ಸರಿಸುಮಾರು 75,000 ಕೋಟಿ ವಾರ್ಷಿಕ ಆದಾಯವನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ಅದು. ಹೀಗಾಗಿ ಇತ್ತೀಚಿನ ವರ್ಷಗಳಲ್ಲಿ ದೆಹಲಿಯ ಎಲ್ಲ ಬಜೆಟ್ಗಳು ಕೂಡ ರೆವೆನ್ಯೂ ಸರ್ಪ್ಲಸ್ ಹೊಂದಿದಂತಹ ಬಜೆಟ್ಗಳೇ ಆಗಿರ್ತವೆ. ಅಂದ್ರೆ ಅಲ್ಲಿ ಬರುವಂತಹ ಆದಾಯಕ್ಕಿಂತಲೂ ಕೂಡ ಖರ್ಚು ಕಡಿಮೆ ಆಗಿರುತ್ತೆ, ಆದಾಯ ಮಿಕ್ಕುತ್ತೆ. ನಮ್ಮ ರಾಜ್ಯಗಳ ಪರಿಸ್ಥಿತಿ ಏನು? ನಾವು ಕೊರತೆಯ ಬಜೆಟ್ ಅನ್ನು ಮಂಡನೆ ಮಾಡ್ತೀವಿ, ಅಂದ್ರೆ ಬರೋ ಆದಾಯಕ್ಕಿಂತಲೂ ಕೂಡ ಖರ್ಚು ಜಾಸ್ತಿ ಆಗಿರುತ್ತೆ. ಹೀಗಾಗಿ ನಾವು ಸಾಲ ತಂದು ಬಜೆಟ್ ಅನ್ನು ಮಂಡಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಹೀಗಾಗಿ ದೆಹಲಿಯಲ್ಲಿ ಆದಾಯಕ್ಕೆ ಯಾವುದೇ ರೀತಿಯಲ್ಲೂ ಕೊರತೆ ಇಲ್ಲ. ಇದೇ ಕಾರಣದಿಂದ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಧಾರಾಳವಾಗಿ ಫ್ರೀ ಸ್ಕೀಮ್ಗಳನ್ನು ಘೋಷಣೆ ಮಾಡ್ತಾ ಇದ್ದಾವೆ. ಅಂದ್ರೆ ಎಷ್ಟೇ ಫ್ರೀ ಸ್ಕೀಮ್ಗಳನ್ನ ಜಾರಿಗೆ ತಂದ್ರೂ ಕೂಡ ಮುಂದಿನ 5-6 ವರ್ಷಗಳ ಕಾಲ ದೆಹಲಿಗೇನು ಆರ್ಥಿಕ ತೊಂದರೆಗಳಾಗೋದಿಲ್ಲ. ನಂತರ ತೊಂದರೆ ಆಗುತ್ತೆ. ಈಗೇನು ದೆಹಲಿಯ ಮೇಲೆ ದೊಡ್ಡ ಮಟ್ಟದ ಸಾಲ ಕೂಡ ಇಲ್ಲ. ಅವ್ರ ತಲೆ ಮೇಲೆ ಇರುವಂತಹದ್ದು ಸರಿಸುಮಾರು ಒಂದು 40,000 ಕೋಟಿ ಅಷ್ಟೇ. ಕರ್ನಾಟಕದಷ್ಟೇನು 5 ಲಕ್ಷ ಕೋಟಿ 6 ಲಕ್ಷ ಕೋಟಿ ಇಷ್ಟೆಲ್ಲ ಸಾಲ ದೆಹಲಿಯ ಮೇಲಿಲ್ಲ. ಹೀಗಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಭರಪೂರ ಫ್ರೀ ಸ್ಕೀಮ್ಗಳನ್ನು ಘೋಷಣೆ ಮಾಡ್ತಾ ಇದ್ದಾವೆ. ಆದ್ರೆ ಬಿಜೆಪಿ ಈಗೇನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆಯಲ್ಲ, ಇದು ದುರಂತವೇ ಸರಿ. ಯಾಕಂದ್ರೆ ಇಷ್ಟು ದಿನ ಅವರು ಗ್ಯಾರಂಟಿಯನ್ನ ವಿರೋಧಿಸ್ತಾ ಇದ್ರು. ಕಾಂಗ್ರೆಸ್ ಸೇರಿದಂತೆ ಬೇರೆ ಪಕ್ಷಗಳು 10 ಗ್ಯಾರಂಟಿಗಳನ್ನು ಕೊಟ್ರೆ ಬಿಜೆಪಿಗರು 1-2 ಗ್ಯಾರಂಟಿಯನ್ನ ಮಾತ್ರ ಘೋಷಣೆ ಮಾಡ್ತಾ ಇದ್ರು. ಆದ್ರೆ ಈಗ ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷಕ್ಕಿಂತಲೂ ದುಪ್ಪಟ್ಟು ಗ್ಯಾರಂಟಿಗಳನ್ನು ಬಿಜೆಪಿ ಘೋಷಣೆ ಮಾಡುವ ಮೂಲಕ ನಾವು ಕೂಡ ಅವರಂತೆ ಒಂದು ರಾಜಕೀಯ ಪಕ್ಷ, ಭಿನ್ನ ಏನು ಇಲ್ಲ ಅಂತ ಪ್ರೂವ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಚರ್ಚೆಗಳನ್ನು ನಾನು ಗಮನಿಸ್ತಾ ಇದ್ದೆ. ಬಿಜೆಪಿಯನ್ನ ಬೆಂಬಲಿಸುವಂತವರು ಏನ್ ಕಮೆಂಟ್ ಮಾಡ್ತಾ ಇದ್ರು? ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು. ನಾವೇನಾದ್ರೂ ಈಗ ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟರು, ಆಮ್ ಆದ್ಮಿ ಪಕ್ಷದವ್ರು ಗ್ಯಾರಂಟಿ ಕೊಟ್ಟರು, ನಾವು ಗ್ಯಾರಂಟಿ ಕೊಡೋದಿಲ್ಲ, ನಾವು ಸತ್ಯ ಹರಿಶ್ಚಂದ್ರರು ಅಂತ ಬಿಂಬಿಸಿಕೊಂಡಿದ್ದೆ ಆದ್ರೆ ನಾವು ದೆಹಲಿಯಲ್ಲಿ ಸೋತು ಹೋಗ್ತೀವಿ. ಹೀಗಾಗಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಕೆಲವರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಮಿತ್ರರೇ, ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ದೆಹಲಿಯನ್ನ ಬಿಜೆಪಿ ಗೆಲ್ಲಲೇಬೇಕಾದಂತಹ ಜರೂರತ್ ಏನೂ ಕೂಡ ಇರಲಿಲ್ಲ. ಯಾಕೆಂತಂದ್ರೆ ಈಗಾಗಲೇ ದೆಹಲಿಯನ್ನ ಬಿಜೆಪಿ ಕಳೆದುಕೊಂಡು 27 ವರ್ಷಗಳು ಕಳೆದು ಹೋಗಿದೆ. ಅವರು ದೆಹಲಿಯನ್ನ ಕಟ್ಟ ಕಡೆಯದಾಗಿ ಗೆದ್ದಿದ್ದು 1993ರಲ್ಲಿ, 98ರಲ್ಲಿ ಅವರ ಅಧಿಕಾರ ಅಂತ್ಯ ಆಯಿತು. ಅನಂತರ ನಿರಂತರವಾಗಿ ಬಿಜೆಪಿ ಸೋಲ್ತಲೇ ಬಂದಿದೆ. ಈಗ ಮಿತ್ರರೇ, ಲೋಕಸಭಾ ಚುನಾವಣೆ ಬಂದ್ರೆ ದೆಹಲಿಯ ಮತದಾರರು ಇದೇ ಬಿಜೆಪಿಗೆ ವೋಟ್ ಹಾಕ್ತಾರೆ. ಈಗ ದೆಹಲಿಯಲ್ಲಿ ಅಧಿಕಾರ ನಡೆಸಲೇಬೇಕಾದಂತಹ ಜರೂರತ್ತೇನಿದೆ? ಹೌದಪ್ಪ, ಲೋಕಸಭೆಯಲ್ಲಿ ಬಹಳ ದೊಡ್ಡ ಹಿನ್ನಡೆ ಆಗಿತ್ತು, ಹೀಗಾಗಿ ಗೆಲುವು ಸಾಧಿಸಲೇಬೇಕಾದಂತಹ ಅನಿವಾರ್ಯತೆ ಬಿಜೆಪಿಗೆ ಸೃಷ್ಟಿಯಾಗಿತ್ತು ಅಂತ ಅಂದುಕೊಳ್ಳಿ. ಹರಿಯಾಣವನ್ನ ಗೆದ್ದಾಯ್ತು, ಮಹಾರಾಷ್ಟ್ರವನ್ನ ಗೆದ್ದಾಯ್ತು, ತಾನೇನು ಅಂತ ಬಿಜೆಪಿ ಸಾಬೀತುಪಡಿಸಿದ್ದು ಆಯ್ತು. ಹೀಗಾಗಿ ದೆಹಲಿಯಲ್ಲಿ ಬಿಜೆಪಿ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಏನೂ ಕೂಡ ಇರಲಿಲ್ಲ. ಈ ಸಂದರ್ಭದಲ್ಲಿ ನಾವು ಫ್ರೀ ಕೊಡೋದಿಲ್ಲಪ್ಪ, ನಾವು ಫ್ರೀ ಯೋಜನೆಗಳ ವಿರೋಧಿಗಳು, ಆರ್ಥಿಕತೆಗೆ ನಾವು ಪೂರಕವಾಗಿರುವಂತವರು, ನಾವೊಂದು ಡಿಫರೆಂಟ್ ರಾಜಕೀಯ ಪಕ್ಷ ಅಂತ ಇವರು ತೋರಿಸಿಕೊಳ್ಳಬಹುದಾಗಿತ್ತು. ಈ ಮೂಲಕವಾಗಿ ದೆಹಲಿಯನ್ನ ಗೆಲ್ಲೋದಕ್ಕೆ ಬಿಜೆಪಿ ಒಂದು ಪ್ರಯತ್ನವನ್ನ ಮಾಡಬಹುದಾಗಿತ್ತು. ಆದ್ರೂ ಕೂಡ ನಾವೇನಾದ್ರೂ ಆಗ್ಲಿ ನಮಗೆ ಗೆಲ್ಲುವಷ್ಟೇ ಮುಖ್ಯ. ಕಾಂಗ್ರೆಸ್ನವರು ಫ್ರೀ ಕೊಡ್ತಾರ, ನಾವು ಕೂಡ ಫ್ರೀ ಕೊಡ್ತೀವಿ, ನಮಗೆ ಗೆಲ್ಲುವಷ್ಟೇ ಮುಖ್ಯ ಅಂತ ಬಿಜೆಪಿಗರು ಹೊರಟಂತೆ ಕಾಣ್ತಾ ಇದೆ. ಹೀಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಬಿಜೆಪಿಯು ಕೂಡ ಕಂಪ್ಲೀಟ್ ಆಗಿ ನೈತಿಕತೆಯನ್ನ ಕಳೆದುಕೊಳ್ತು. ಇನ್ಮುಂದೆ ಬಿಜೆಪಿಗರು ಯಾರು ಕೂಡ ಗ್ಯಾರಂಟಿಯ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿಗೆ ಬಿಜೆಪಿ ತಲುಪಿದೆ. ಮಿತ್ರರೇ, ಈ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.